ರಾಧಿಕಾ. ಯಜಮಾನ್ರೆ ಕೂತ್ಕೋ. ಪರವಾಗಿಲ್ಲ. ಕೃಷ್ಣನ್ ನೋಡೋಣ ಅಂತ ಬಂದೆ. ಬರಜ ಬರೋ. ಏನಿಲ್ಲಮ್ಮ, ಮನಸ್ಸಿಗೇನೋ ಕಿರಿಕಿರಿ, ಈ ಮನೆಗೇನೋ ಕೆಟ್ಟದಾಗುತ್ತೆ ಅನ್ನೋ ಭಾವನೆ, ಏನೋ ತುಗುಡ, ತುಂಬ ಆತಂಕಮ್ಮ. ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಿಜ ರಾಧಿಕಾ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈ ಮನೆಗೆ ಕೆಟ್ಟದಾಗುತ್ತೆ ಅನ್ನೋ ಭಾವನೆ ನನ್ನನ್ನು ಕಾಡ್ತಾ ಇದೆ. ಧರ್ಮಾಧಿಕಾರ ಪೀಠಕ್ಕೆ ಅಡ್ಡ ಬರುತ್ತೆ, ಏನೋ ಕಾರಣ ಕಾಯ್ತಾ ಇದೆ ಅಂತ ಅನಿಸ್ತಾ ಇದೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಪೀಠದ ಕೆಲಸ ಅರ್ಧಕ್ಕೆ ನಿಂತ ಹಾಗೆ, ಗುರುಗಳ ಮುಂದೆ ಇಡೀ ನಮ್ಮ ಕುಟುಂಬಕ್ಕೆ ಅವಮಾನ ಆದ ಹಾಗೆ, ಏನೇನೋ ಕೆಟ್ಟ ಕನಸುಗಳು. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರಾಧಿಕಾ. ಕನಸ್ತಾನೆ, ಏನಾಗಲ್ಲ ಬಿಡಿ. ಕನಸು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಆ ರೀತಿ ಕನಸು ಬಿದ್ದರೆ, ಮನಸ್ಸಿಗೆ ಆ ರೀತಿ ಭಾವನೆಗಳು ಉದ್ಭವ ಆದರೆ ಅದು ಸತ್ಯ ಆಗುತ್ತೆ ಅನ್ನೋ ಭಯ ನನಗೆ. ನಿಜ ತಾಯಿ. ಕೃಷ್ಣ ಧರ್ಮಾಧಿಕಾರಿ ಆಗೋದಕ್ಕೆ ಅಡ್ಗಾಲ್ ಹಾಕೋರು ಯಾರು ಇದ್ದಾರ? ಅಥವಾ ಇವನು ಧರ್ಮಾಧಿಕಾರಿ ಆಗೋದು ಇಷ್ಟ ಇಲ್ದವರು ಯಾರು ಇದ್ದಾರ? ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ. ಇದರಿಂದ ಇಡೀ ಊರಿಗೆ ಒಳ್ಳೆಯದಾಗ್ತಾ ಇದೆ. ಆದರೆ ಇಂಥ ಸಮಯದಲ್ಲಿ ನನ್ನ ಮನಸ್ಸು ಹೀಗೆಲ್ಲ ಅನ್ನಿಸ್ತಾ ಇದೆ. ರಾಧಿಕಾ, ನೀನೇನು ತಪ್ಪು ತಿಳ್ಕೊಳ್ದೇ ಇದ್ದರೆ, ನೀನು ಆತಂಕ ಪಡದೇ ಇದ್ದರೆ ಒಂದು ಮಾತು ತಾಯಿ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗೋವರೆಗೂ ತುಂಬ ಜೋಪಾನವಾಗಿ ನೋಡ್ಕೋಬೇಕಮ್ಮ. ಏನು ದೊಡ್ಡಪ್ಪ, ಇಬ್ರು ಬರಕ್ಕೆ ಹೇಳಿದ್ರಂತೆ? ಬನ್ನಿ. ಈಗ ನಿಮ್ಮಿಬ್ಬರಿಗೂ ರಾಧಿಕಾ ಅನ್ಕೊಂಡ್ರೆ ಎಷ್ಟು ಗೌರವ ಇದೆ, ಅವಳ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಮಗೆ ಅನ್ನೋದು ನನಗೆ ಗೊತ್ತಿರೋ ವಿಷಯ. ಹಾಗಾಗಿ ಅವಳ ಹತ್ರ ಮಾತಾಡೋಕ್ಕಾಗದೇ ಇರೋ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಿಮ್ಮನ್ನು ಬರೋದಕ್ಕೆ ಹೇಳಿದೆ. ಆಯ್ತು ದೊಡ್ಡಪ್ಪ, ಹೇಳಿ. ಈಗ ಯಾವತ್ತು ನಾವು ಕೃಷ್ಣನಿಗೆ ಧರ್ಮಾಧಿಕಾರಿ ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಂಡ್ವೋ, ಆ ದಿನದಿಂದಲೇ ಆಗದೇ ಇರೋರು ಕೃಷ್ಣನ ಮೇಲೆ ಕಣ್ಣಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಶೀಲಂ, ಶಾರದಾ ಕೂಡ ಮಾತಾಡ್ತಾ ಇದ್ಲಂತೆ. ಕೃಷ್ಣನಿಗೆ ಹೇಗೆ ಪಟ್ಟ ಕಟ್ತಾರೋ ನೋಡ್ತೀನಿ ಅಂತ. ಶಾರದಾ ಅಷ್ಟು ಮಾತಾಡಿದಾಳೆ ಅಂತಂದರೆ ಅವಳು ಬೆನ್ನ ಹಿಂದೆ ಯಾರಾದರೂ ಇರಲೇಬೇಕಲ್ವಾ?
ಹಾಂ ನಿಮಗೇನಾದರೂ ಗೊತ್ತಿದೆಯಾ?